ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ಇದೀಗ ತುಂಬ ಜನ ಕಾಯ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ಹೊಸದಾಗಿ ಅಪ್ಲಿಕೇಶನ್ಸ್ಗಳು ಯಾವಾಗ ಸ್ಟಾರ್ಟ್ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಇದೀಗ ಒಂದು ಮಾಹಿತಿ ಆದರೆ ಬಂದಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಇದೀಗ ರೇಷನ್ ಕಾರ್ಡ್ ಹೊಂದಿರೋರಿಗೇ ಒಂದು ಮಹತ್ವದ ಮಾಹಿತಿ ಆದ್ರೇ ಇರ್ತಕ್ಕಂಥದ್ದು. ಸೊ ನೋಡಿ, ರೇಷನ್ ಕಾರ್ಡ್ ಮೂಲಕ, ಅದರಲ್ಲೂ ಸಹ BPL ರೇಷನ್ ಕಾರ್ಡನ್ನು ಹೊಂದಿರೋರಿಗೆ ನೀವು ಹಾಸ್ಪಿಟಲ್ಗಳಲ್ಲೂ ಸಹ ನಿಮಗೆ ರಿಯಾಯಿತಿ ಆದರೆ ಸಿಗುತ್ತೆ. ರೇಷನ್ ಕಾರ್ಡ್ ಮೂಲಕ ನೀವು ಪ್ರತಿ ತಿಂಗಳು ಸಹ ನ್ಯಾಯಬೆಲೆ ಅಂಗಡಿಯ ಮೂಲಕ ರೇಷನನ್ನು ಸಹ ಪಡ್ಕೊಳ್ತಿದ್ದೀರಾ ಅಲ್ವಾ. ನಂತರ ರಾಜ್ಯ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡಿರ್ತಕ್ಕಂತಹ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು, ಈ 5 ಯೋಜನೆಗಳಿಗೆ ಸಹ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಗೆ ನೀವು ಹಣ ಪಡ್ಕೋಬೇಕಂತಂದ್ರೆ ನಿಮ್ಮ ಬಳಿ BPL ರೇಷನ್ ಕಾರ್ಡ್ ಇರಲೇಬೇಕಾಗಿರತ್ತೆ. ಹೌದಾ, BPL ರೇಷನ್ ಕಾರ್ಡ್ ಮೂಲಕ ಹಲವಾರು ಜನ ಹಲವಾರು ಲಾಭಗಳನ್ನು ಸಹ ಪಡ್ಕೊಳ್ತಾ ಇದ್ರ. ಇದೇ ನಿಟ್ಟಿನಲ್ಲಿ ಯಾವಾಗ ಹೊಸ ಅರ್ಜಿಗಳು ಪ್ರಾರಂಭ ಆಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ದಿನಾಂಕವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಈ ತಿಂಗಳು ಕೊನೆಯದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು, ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲೂ ಸಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಹೊಸ ಅರ್ಜಿ ಹಾಕೋದಕ್ಕೆ ಲಿಂಕನ್ನು ಬಿಡುಗಡೆ ಮಾಡೋದಕ್ಕೆ. ಓಕೆನಾ. ಸೊ ಲಿಂಕ್ ಬಿಡುಗಡೆ ಆದ ನಂತರ ಕೆಲವೇ ದಿನಗಳು ಅವಕಾಶವನ್ನು ನೀಡಲಾಗುತ್ತೆ. ಆ ಕಾರಣದಿಂದಾಗಿ ಎಲ್ಲರೂ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಲಿಂಕ್ ಬಿಡುಗಡೆ ಆದ ನಂತರ ಯಾವತ್ತಿಂದ ಯಾವತ್ತಿನವರೆಗೂ ಲಾಸ್ಟ್ ಇದೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.